ನಾಚಿಕೆ ಆಗಲ್ವಾ ನಿನ್ಗೆ? ಅವಳ ಹತ್ರ ಹೋಗಿ ಬೇಡ್ಕೋತೀನಿ ಅಂತಿದ್ಯಲ್ಲ. ಅದಲ್ವೇ, ಪೀಸ್ಗೋಸ್ಕರ ನಾಚಿಕೆನ್ ಸಾಯಿಸ್ಕೊಂಡ್ರು ಪರವಾಗಿಲ್ಲ ವಸಂತ. ಚಿಕನ್ ಪೀಸ್ನ ಯಾವತ್ತೂ ನೋಡ್ದಿರೋ ಹಾಗೆ ಮಾತಾಡ್ತಿದ್ಯಲ್ಲ, ಯಾಕಣ್ಣ? ಕೆಲವು ಜನರು ಹಾಡಂದ್ರೆ ಕಿವಿ ಕತ್ತರಿಸ್ಕೋತಾರೆ. ನಾನ್ ಚಿಕನ್ ಅಂದ್ರೆ ನಾಲ್ಗೆನ ಕತ್ತರಿಸ್ಕೋತೀನಿ. ಅಪ್ಪ ಬೇಡ ಪೃಥ್ವಿರಾಜ್ ಅವರೇ, ನಾವು ಚೀಪ್ ಆಗಿ ಹೋಗ್ತೀವಿ. ಬೇಕು ಅಂದ್ರೆ ನಿನ್ಗೋಸ್ಕರ ಆನ್ಲೈನ್ ಅಲ್ಲಿ ನಾನು ಗ್ರಿಲ್ ಬರ್ಡ್ ತರಿಸ್ತೀನಿ. ಅವನಿ ಮಾಡಿದ ಪ್ರಸಾದ ತಿಂದಾಗ್ಲೇ ಎಲ್ರು ಚೀಪ್ ಆಗೋದ್ವಿ. ಚಿಕನ್ ತರ್ಸ್ಕೊಂಡ್ರೆ ತಪ್ಪೇನಿಲ್ಲ ಬಿಡು. ಅಣ್ಣ, ಹೋಯ್, ನನ್ನ ಯಾವತ್ತೇನ್ ಕೇಳೋದಕ್ಕೂ ಸಂಕೋಚ ಪಡ್ಬೇಡಿ. ಈ ತಂಗಿ ಮಾಡ್ಕೊಡ್ತಾಳೆ. ಅಬ್ಬಬ್ಬಬ್ಬಬ್ಬಬ್ಬ, ನಿನ್ ಕೈಯಲ್ಲಿ ಏನ್ ಮಾಯ ಇದೆಯೋ ಏನೋ. ಈ ಕೋಳಿ ಸಾರ್ನ ಕೋಳಿ ಕೊಟ್ರು ತಿಂದ್ಬಿಡತ್ತೆ, ಅಷ್ಟು ರುಚಿಯಾಗಿದೆ. ಆಹಾ, ಚಿಕನ್ ವಾಸನೆ ಮೂಗಿಗೆ ಮಾತ್ರ ಅಲ್ಲ, ನಾಲ್ಗೆ ಕೂಡ ತುಂಬಾ ರುಚಿಯಾಗಿದೆ. ಬಾಯಿಗೆ ಹಾಕೊಂಡ್ರೆ ಕರ್ಗ್ ಹೋಗ್ತಿದೆ. ಬಾವಾ, ಒಂದ್ ಪೀಸ್ ಟೇಸ್ಟ್ ಮಾಡ್ತೀಯಾ? ಮಾಡ್ತೀನಿ ಬರ್ತಿದ್ದೀನಿ. ಅಯ್ಯೋ ನಿಂತ್ಕೊ. ನೀನು ನಿನ್ನ ಆಸೆನೋ ಅತ್ತೆ ಮನೇಲಿದ್ದು ಕೋಳಿ ಫಾರ್ಮ್ನ ಪೂರ್ತಿ ತಿಂದಿದ್ಯಾ, ಇನ್ನೂ ನಿನಗೆ ಸಾಕಾಗ್ಲಿಲ್ವಾ? ತಾತ ಅಮ್ಮಮ್ಮ ಬರ್ತಿದ್ದಾರೆ. ಏನತ್ತೆ ಇವತ್ತಿಷ್ಟೊಂದು ಸಂತೋಷವಾಗಿದ್ದೀರಾ? ಸ್ವೀಟ್ ಬಾಕ್ಸ್ ತಂದಿದ್ದಾರೆ ಅಂದ್ರೆ ಏನೋ ಗುಡ್ ನ್ಯೂಸೇ. ಹೌದು, ನಿಮ್ಮೆಲ್ಲರಿಗೂ ಒಂದು ಶುಭವಾರ್ತೆ ಹೇಳ್ತೀನಿ. ಮೊದಲು ಸ್ವೀಟ್ ತಗೊಳ್ಳಿ. ನಾನು ಹೇಳೋ ಶುಭವಾರ್ತೆನಾ ಪಕ್ಕದ ಮನೆಯವರು ಕೇಳಿಸ್ಕೋಬೇಕು. ಅವರನ್ನು ಕೂಡ ಕರೀರಿ. ಕರೀರಿ. ಗುಡ್ ನ್ಯೂಸ್ ನಮ್ಗಾದ್ರೆ ಅವ್ರನ್ನ ಯಾಕೆ ಕರಿಬೇಕು ಅಮ್ಮಮ್ಮ? ವೇದವತಿ ಏನ್ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಮೊದಲು ಹೇಳಿದ ಕೆಲಸ ಮಾಡಿ. ಏನ್ರಿ ಪಕ್ಕದ ಮನೆಯವ್ರೆ, ನಮ್ಮ ಅಮ್ಮಮ್ಮ ಕರೀತಾ ಇದ್ದಾಳೆ, ಹೊರಗಡೆ ಬನ್ನಿ. ನಮ್ಮ ಅಮ್ಮಮ್ಮ ಯಾವುದೋ ಶುಭವಾರ್ತೆ ಹೇಳ್ತಾಳಂತೆ. ಮೊದಲು ಸ್ವೀಟ್ಸ್ ತಗೊಳ್ಳಿ. ಅಯ್ಯೋ ರಾಮ, ನಿಮ್ಮನೆಗ್ ಸಂಬಂಧಿಸಿರೋ ಶುಭವಾರ್ತೆನಾ ಪಕ್ಕದ ಮನೆಯವ್ರ ಜೊತೆಲೂ ಶೇರ್ ಮಾಡ್ಕೊಂತಿದ್ದೀರಾ. ಥ್ಯಾಂಕ್ಸ್ ಕಣ್ರಿ. ಎಲ್ರೂ ತಿನ್ನಿ. ತಿಂದೆ ಅತ್ತೆ ಅವ್ರೆ. ಇವಾಗ ಗುಡ್ ನ್ಯೂಸ್ ಹೇಳ್ತೀನಿ ಕೇಳಿ. ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ, ನಿಹಾರಿಕಾ ಜೊತೆ ಮದುವೆ ಆಗ್ಲಿಲ್ಲ ಅಂತ ನಮ್ಮ ಕುಲಗುರುಗಳ ಹತ್ರ ಹೇಳ್ದೆ. ಏನಂದ್ರಮ್ಮ? ಏನಾದ್ರೂ ಪರಿಹಾರ ಹೇಳಿದ್ರ? ನಮ್ ಗುರುಗಳು ಏನ್ ಹೇಳಿದ್ರು? ತಪ್ಪದೆ ನಡೆಯುತ್ತೆ ಅನ್ನೋ ನಂಬಿಕೆ ನಿಮ್ಗಿದ್ಯಾ? ಇದಕ್ಕೂ ಮುಂಚೆ ನಮ್ಗೆ ಹೇಳಿದ್ದೆಲ್ಲ ನಡೆದಿದೆ ಅಲ್ವಮ್ಮ? ಹೌದು ಅತ್ತೆ, ಅವರಿಗೆ ತುಂಬಾ ಮಹಿಮೆ ಇದೆ, ದಿವ್ಯ ದೃಷ್ಟಿನೂ ಇದೆ. ಅಷ್ಟಕ್ಕೂ ಏನ್ ಹೇಳಿದ್ರು? ಇವಾಗ ನಾನು ಹೇಳೋ ಶುಭವಾರ್ತೆ ಕೇಳ್ತಿದ್ರೆ ಕೆಲವ್ರಿಗೆ ಕಾಲ್ ಕೆಳಗಡೆ ಇರೋ ಭೂಮಿ ಕಂಪಿಸುತ್ತೆ, ತಲೆ ಮೇಲೆ ಸಿಡಿಲ್ ಬಡ್ದಾಗತ್ತೆ. ನೀವು ನಮ್ ಬಗ್ಗೆನೇ ಹೇಳ್ತಾ ಇದ್ದೀರಾ ಅಂತ ಅರ್ಥ ಆಯ್ತು. ಜೀವನದಲ್ಲಿ ತುಂಬಾನೇ ಸಹಿಸ್ಕೊಂಡಿದೀವಿ, ಪರವಾಗಿಲ್ಲ ಹೇಳಿ. ಟೆನ್ಷನ್ ಆಗ್ತಿದೆ, ಬೇಗ ಹೇಳಿ ಅತ್ತೆ ಅವ್ರೆ. ನಿಹಾರಿಕಾನೇ ನಮ್ ಸೊಸೆ ಆಗ್ತಾಳೆ ಅಂತ ಹೇಳಿದ್ರು.
ಅದ್ ಹೇಗ್ ಸಾಧ್ಯ ಆಗತ್ತೆ ಅಂತ ನಾವ್ 4 ಸಲ ಕೇಳಿದ್ವಿ. ಗುರುಗಳು ನಿಹಾರಿಕಾನೇ ನಮ್ಮನೆ ಸೊಸೆ ಆಗ್ತಾಳೆ ಅಂತ ಹೇಳಿದ್ರು. ನಿಜವಾಗ್ಲೂ ನಾತೆ? ಹೌದಮ್ಮ. ಇನ್ನು ನಿನ್ ಮೇಲೆ ಅಮ್ಮನವ್ರ ಅನುಗ್ರಹ ಇದೆ. ನೀವು ನನ್ ಸಂತೋಷಕ್ಕೋಸ್ಕರ ಅಂತ ಹೇಳ್ತಾ ಇಲ್ಲ ಅಲ್ವಾ? ಇಂಥ ವಿಷಯದಲ್ಲಿ ನಾನ್ ಸುಳ್ಳ್ಯಾಕ್ ಹೇಳ್ತೀನಮ್ಮ. ಅನ್ನಪೂರ್ಣಾದೇವಿ ಮೇಲಾಣೆ. ಜಾತಕ ಸರಿ ಹೊಂದೋ ಸೊಸೆನೆ ಬರ್ತಾಳೆ ಅಂತ ಗುರುಗಳು ದೃಢವಾಗಿ ಹೇಳಿದ್ರಮ್ಮ. ಸಾಕ್ಷಾತ್ ಶಿವನ ಸಮಕ್ಷಮದಲ್ಲೇ ಹೇಳಿದ್ರು. ಏನೋ ಅದ್ಭುತ ನಡೆಯುತ್ತಮ್ಮ. ನೀವು ಹೇಳಿದ ಮಾತಿಗೆ ಎಲ್ರ ಫ್ಯೂಸು ಕಿತ್ತೋಯ್ತು ಅತ್ತೆಯವ್ರೆ. ಹೌದಮ್ಮ, ಇದು ನಿಜಾನೋ ಕನ್ಸು ಅನ್ನಿಸ್ತಿದೆ. ನಿಹಾರಿಕಾ ಆಸೆನ ಬಿಡ್ಬೇಕಾಗಿರೋ ಅಗತ್ಯ ಇಲ್ವಾ ಹಾಗಾದ್ರೆ? ಯಾವಾಗ್ಲೂ ಕರೆಕ್ಟಾಗಿ ಹೇಳೋ ಗುರುಗಳು ಈ ಸಲ ತಪ್ಪು ಹೇಳಿದ್ದಾರೆ ಅಂತ ನನಗನ್ನಿಸ್ತಿದೆ. ಮನಸ್ಸಿಗೆ ನೋವಾಯ್ತಾ? ಭಯ ಶುರುವಾಯ್ತಾ? ಗುರುಗಳು ತಪ್ಪು ಹೇಳಿದ್ದಾರೆ ಅಂತ ನನಗನ್ನಿಸ್ತಿದೆ. ಅವನಿನ ನೀವು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ಆಲ್ರೆಡಿ ಸೊಸೆ ಆಗೋಗಿದ್ದಾಳೆ. ಮತ್ತೆ ನಿಹಾರಿಕಾ ಹೇಗಾಗ್ತಾಳೆ, ಯಾವ ರೀತಿಲಿ ಆಗ್ತಾಳೆ? ಯಾವ ರೀತಿಲಿ ಆಗ್ತಾಳೆ ಅಂತ ಗುರುಗಳು ಸದ್ಯದಲ್ಲೇ ಹೇಳ್ತಾರೆ. ಗುರುಗಳು ಹೇಳಿರೋ ಮಾತಿನ ಪ್ರಕಾರ ನನಗೇನ್ ಅನ್ನಿಸ್ತಿದೆ ಅಂದ್ರೆ, ನನ್ನ ಮಗ ನಿನ್ನ ಬಿಟ್ಟು ನನ್ನ ಹತ್ರ ಬಂದು, ಅಮ್ಮ ನಾನ್ ಮಾಡಿದ್ದು ತಪ್ಪು, ನಾನ್ ಮಾಡಿದ್ದು ಮೋಸ, ನನ್ನ ಕ್ಷಮ್ಸು, ನಾನ್ ಅವನಿನ ಬಿಟ್ಟು ನಿಹಾರಿಕಾನೇ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ತಾನೆ ಅನ್ನಿಸ್ತಿದೆ. ನಿಹಾರಿಕಾನ ಮದ್ವೆ ಮಾಡ್ಕೊಂಡು ನನ್ನ ಮನೆ ಕರ್ಕೊಂಡ್ ಬರ್ತಾನೆ ಅಂತ ಅನ್ನಿಸ್ತಿದೆ. ಅದು ಕನ್ಸಲ್ಲೂ ನಡೆಯಲ್ಲ. ನಮಗೆ ದೈವಾನುಗ್ರಹ ಇದೆ. ಗುರುಗಳ ಮಾತು ನಡೆದೇ ನಡೆಯುತ್ತೆ. ನೋಡ್ತಾ ಇರು. ಕಂಗ್ರಾಟ್ಸ್ ನಿಹಾರಿಕಾ. ನೀನ್ ಅದೃಷ್ಟವಂತೆ ನಿಹಾರಿಕಾ. ನಿಹಾರಿಕಾ, ಅತ್ತೆ ಏನ್ ಹೇಳಿದ್ರು ಅಂತ ಕೇಳಿಸ್ಕೊಂಡ್ಯಲ್ಲ ಭಾವ. ಒಂದ್ ವೇಳೆ ಏನಾದ್ರೂ ನಮ್ಮ ಮಧ್ಯ ಜಗಳ ಬಂದು ಬೇರೆ ಆಗ್ತೀವಾ? ನಮ್ಮ ಮಧ್ಯ ದೂರ ಜಾಸ್ತಿ ಆಗತ್ತಾ? ನಿಹಾರಿಕಾ ನಿನ್ನ ಹೆಂಡತಿ ಸ್ಥಾನಕ್ಕೆ ಬರ್ತಾಳ? ಅತ್ತೆ ಮಾತ್ ಕೇಳಿದ್ಮೇಲೆ ಭಯ ಆಗ್ತಿದೆ ಭಾವ. ಹಾಗೇನೋ ನಡೆಯಲ್ಲ. ಅಂತ ಪರಿಸ್ಥಿತಿ ನಮಗೆ ಬರಲ್ಲ. ನಾನು ಹಳೇದನ್ನ ಮರ್ತೋದಾಗ ನೀನ್ ಕಷ್ಟಪಟ್ಟಿದ್ಯೇನೋ, ಆದ್ರೆ ಇವಾಗ ನಿನಗೆ ಯಾವ ಕಷ್ಟನೂ ಬರಲ್ಲ. ನಿನ್ ಜೊತೆಯಾಗಿ ನಾನಿದ್ದೀನಿ. ನನ್ನ ದಾಟಿ ಯಾವ ಸಮಸ್ಯೆನೂ ನಿನ್ನ ಹತ್ರ ಬರಲ್ಲ. ಕುಲಗುರುಗಳು ಹೇಳಿದ್ದೆಲ್ಲ ನಡೀತಾನೆ ಬಂದಿದೆ. ನಿಹಾರಿಕಾ ವಿಷಯದಲ್ಲೂ ಹಾಗೆ ನಡೆದ್ರೆ ಅವ್ರು ಹೇಳಿದ ಮಾತ್ರಕ್ಕೆ ನಿಹಾರಿಕಾ ಸೊಸೆ ಆಗೋ ಅವಕಾಶ ಯಾವ ರೀತಿ ಬರುತ್ತೆ? ಹೋಗಿ, ಬೇಗ ಹೋಗಿ. ಅವನ ಹೆಸರು ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಆದ್ರೂ ಕೂಡ ಅವನು ಇಲ್ಲಿಗಲ್ ಆಕ್ಟಿವಿಟೀಸ್ ಜಾಸ್ತಿ ಆಗೋಗ್ಬಿಟ್ಟಿದೆ. ನಮಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾನೆ. ಇವತ್ತು ಏನೇ ಆದ್ರೂ ಅವನ್ನ ಹಿಡಿಲೇಬೇಕು. ಬಾ 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 ಬಾ, ಎಷ್ಟು ದೂರ ಬರ್ತೀಯೋ ಅಷ್ಟು ದೂರ ಬಾ. ನಾನು ರಾಜ್ಯನ ಬೇಕಾದ್ರೆ ಬಿಟ್ಟು ಹೋಗ್ತೀನಿ, ಆದ್ರೆ ನಿನಗೆ ಮಾತ್ರ ನಾನು ಸಿಕ್ಕೋಲ್ಲ. ಬಾಯ್ ಬಾಯ್. ಅವನು ಈ ಸಲ ಡ್ರಗ್ ಸಪ್ಲೈ ಮಾಡ್ತಾ ಇದ್ದಾನೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಆಟೋಗೆ ನಂಬರ್ ಪ್ಲೇಟ್ ಇಲ್ಲ, ಮುಖಕ್ಕೆ ಮಂಕಿ ಕ್ಯಾಪ್ ಹಾಕೊಂಡಿದ್ದಾನೆ. CC ಕ್ಯಾಮ್ರಾಗೂ ಬೀಳ್ದಂಗೆ ಅವನು ತುಂಬಾ ಹುಷಾರಾಗಿ ಎಸ್ಕೇಪ್ ಆಗ್ತಾ ಇದ್ದಾನೆ. ಅವನು ಸಾಮಾನ್ಯವಾದವನಲ್ಲ. ಹಿಡಿಬೇಕು ಅನ್ಕೊಂಡಿರೋನ್ಕಿಂತ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ಕೊಂಡಿರೋನ ಹತ್ರ ಜಾಸ್ತಿ ಐಡಿಯಾ ಇರುತ್ತೆ ಗುರು. ಆಜಾ ಆಜಾ ಆಜಾ. ಹಲೋ, ಹಾ, ಮಾಲ್ ಜೊತೆನೆ ಬರ್ತಾ ಇದ್ದೀನಿ. ಸಾರ್ ನನ್ನ ಫಾಲೋ ಮಾಡ್ತಾ ಇದ್ದಾರೆ. ಚಿಕ್ಕದಾಗಿ ಚೇಸಿಂಗ್ ನಡೀತಾ ಇದೆ.
अरे जिंदगी में रिस्क तो करना पड़ता है भाई. ಸಾರ್ಗೆ ಧಮಕಿ ಹಾಕಿ 5 ನಿಮಿಷದಲ್ಲಿ ನಿನ್ ಮುಂದೆ ಇರ್ತೀನಿ. ಅಯ್ಯೋ, ಹೆಂಡತಿ ಫೋನ್ ಮಾಡ್ದ ಹಾಗೆ ಸುಮ್ಮನೆ ಫೋನ್ ಮಾಡಿ ಕಾಟ ಕೊಡ್ಬೇಡಿ. ಈ ಸಲ ಕೂಡ ತಪ್ಪಿಸ್ಕೊಬಿಟ್ಟ. ಇವನಿನ್ನ ಯಾಕೋ ಬಂದಿಲ್ಲ. ಬನ್ನ ಚೆನ್ನಾಗೆ ತಪ್ಪಿಸ್ಕೊಂಡು ಬಂದಿದ್ಯಾ. ಈ ಕಿಟ್ಟು ಅಷ್ಟು ಬೇಗ ಸಿಗಲ್ಲ. ಅದಕ್ಕೆ ಇಲ್ಲಿವರೆಗೂ ಯಾವ ಪೊಲೀಸ್ ಸ್ಟೇಷನಲ್ಲೂ ವಾಂಟೆಡ್ ಬೋರ್ಡಲ್ಲಿ ನನ್ನ ಫೋಟೋ ಇಲ್ಲ. ಅದನ್ನ ಫಸ್ಟ್ ಕೊಡು. ಇದು ಸ್ಯಾಂಪಲ್. ಒರಿಜಿನಲ್? ಏಯ್, ಈ ಕಿಟ್ಟು ಮಾಲ್ ತಗೊಂಬಂದ ಅಂದ್ರೆ ಡೂಪ್ಲಿಕೇಟ್ ಆಗಿರಲ್ಲ. ನಾನು ಮಾಡೋ ಕೆಲಸ ತಪ್ಪಾಗಿರ್ಬೋದು, ಆದ್ರೆ ಮಾಲಲ್ಲಿ ತಪ್ಪಿರಲ್ಲ. ಬೇಡ ಅಂದ್ರೆ ಹೇಳು, ಬೇರೆ ಪಾರ್ಟಿ ರೆಡಿಯಾಗಿದ್ದಾರೆ. ಇಲ್ಲಿ ನೋಡು, ಸಿಟಿಯಲ್ಲಿ ಡ್ರಗ್ಸ್ಗೆ ತುಂಬಾ ಡಿಮ್ಯಾಂಡ್ ಇದೆ, ಚೆಕ್ ಮಾಡ್ಕೊಳ್ಳಿ. ಏನೋ ತಮಾಷೆಗೆ ಹೇಳ್ದ ಬಿಡು. ದುಡ್ಡು ತಗೊಂಬಂದಿದ್ದೀರಾ? ತಗೋ. ಸ್ಯಾಂಪಲು, ಇದು ಮಾಲು. ಓಕೆ, ಮಾಲ್ ಬೇಕು ಅಂದ್ರೆ ಮತ್ತೆ ಫೋನ್ ಮಾಡು. ಹಾ ಸರಿ. ಈ ದುನಿಯಾದಲ್ಲಿ ನನಗಿಷ್ಟ ಆಗಿರೋದು ಒಂದೇ ಒಂದು, ದುಡ್ಡು. ಇದಕ್ಕೋಸ್ಕರ ಯಾವುದಾದ್ರೂ ಏನಾದರೂ ಕೆಲಸ ಮಾಡಬೇಕು ಅನ್ಸುತ್ತೆ. ನನಗೆ ಸರಸ್ವತಿ ದೇವಿ ಹೇಗೂ ಇಲ್ಲ, ಲಕ್ಷ್ಮೀ ದೇವಿನಾದರೂ ತುಂಬ ಸಂಪಾದಿಸ್ಬೇಕು. ಒಂದೇ ಸರಿಗೆ ಕೋಟ್ಯಾಧಿಪತಿ ಆಗ್ಬಿಡ್ಬೇಕು. एक दिन आएगा मेरे को, जरूर आएगा. ನಿಂತ್ಕೊಳ್ಳಿ. ಆರ್ತಿ ತಗೊಂಡ್ ಬರ್ತೀನಿ ಇರಿ. ಆರ್ತಿನಾ? ಯಾಕಕ್ಕ? ನಿಮಗ್ ಮದ್ವೆ ಆಗಿದೆ ಅಂತ ಆ ಮನೇಲಿ ನಿಜ ಬಯಲಾದ್ಮೇಲೆ ನೀವು ಮೊದಲನೇ ಸರಿ ನನ್ ಮನೆಗ್ ಬಂದಿದ್ದೀರಾ. ಇವಾಗ ನನ್ ದೃಷ್ಟಿಲಿ ಹೊಸ ಜೋಡಿ ನಿಮ್ದು. ನನ್ ತೃಪ್ತಿಗೋಸ್ಕರ ಬೇಡ ಅನ್ಬೇಡಿ, ಇಲ್ಲೇ ಇರಿ. ಅಕ್ಕ ತುಂಬಾ ಸಂತೋಷವಾಗಿದ್ದಾಳೆ. ನಾವ್ ಹೇಳೋ ವಿಷಯ ಕೇಳಿದ್ರೆ ಈ ಸಂತೋಷ ಎಲ್ಲ ಹೊರಟೋಗುತ್ತೆ ರೀ. ಹಾಗಾದ್ರೆ ಹೇಳ್ಬೇಡ. ಒಬ್ಬ ರಾಜಂಗೆ ಒಳ್ಳೆ ಸಲಹೆ ಕೊಡೋ ಮಂತ್ರಿ ಹೇಗೋ, ನನ್ನ ಜೀವನದಲ್ಲಿ ನಮ್ಮ ಅಕ್ಕ ಹಾಗೆ. ಹೇಳ್ದೆ ಮುಚ್ಚಿಡೋದಕ್ಕಾಗಲ್ಲ. ಬಲ್ಗಾಲಿಟ್ಟು ಒಳಗಡೆ ಬನ್ನಿ. ಭಾವ ಇಲ್ವಾ ಅಕ್ಕ? ಭಾವನ್ ಡ್ಯೂಟಿ ಬಗ್ಗೆ ಗೊತ್ತಿರೋ ವಿಷಯನೇ ಅಲ್ವಾ. ಸೌಮ್ಯ ಸ್ಕೂಲ್ಗೆ ಹೋಗಿದ್ದಾಳೆ. ನಾನು ಕಾಫಿ ತಗೊಂಡ್ ಬರ್ತೀನಿ ಇರಿ. ಇವಾಗೇನು ಬೇಡ ಸುಜಾತ ಅವರೇ. ನನ್ ಸೋದರ ಮಾವನ್ ಮಗ ನೀನು. ಇಷ್ಟು ದಿನ ಸುಜಾತ ಅವರೇ ಅಂತ ಕರಿತಿದ್ದೆ. ನಿಮ್ ಮದ್ವೆ ವಿಷಯ ಯಾರಿಗೂ ಗೊತ್ತಿಲ್ಲದೆ ಇರೋದಕ್ಕೆ ನಾನ್ ಕೂಡ ಸರಿ ಬಿಡು ಅನ್ಕೋತಿದ್ದೆ.
ಇವಾಗ ನಿಮ್ಮ ವಿಷಯ ಎಲ್ರಿಗೂ ಗೊತ್ತಾಗಿರೋದಕ್ಕೆ ಬೇರೆಯವ್ರ ಥರ ನನ್ನ ಹಾಗೆ ಕರಿಬೇಡ ಶ್ರೀಕರ್. ನೀನು ನನ್ನ ಅತ್ತಿಗೆ ಅಂತ ಕರಿಬೋದು. ನಮ್ಮ ಬಡ ಜೀವನಕ್ಕೆ ಪ್ರೀತಿಯಿಂದ ಹಾಗೆ ಕರೆದ್ರೆ ತುಂಬ ಖುಷಿ ಕೊಡುತ್ತೆ. ಸರಿ ಅದಕ್ಕೆ. ಮೊದಲನೇ ಸಲ ನಮ್ಮ ಅಕ್ಕನ್ನ ಅತ್ತಿಗೆ ಅಂತ ಕರ್ದೆ, ಹೇಗನ್ನಿಸ್ತು ಬಾವ? ಮೊದಲನೇ ಸಲ ನೀನು ನನ್ನ ಭಾವ ಅಂತ ಕರೆದಾಗ ನಿನಗೆ ಹೇಗೆ ಅನ್ನಿಸ್ತೋ ಇವಾಗ ನನಗೂ ಕೂಡ ಅಷ್ಟೇ ಸಂತೋಷ ಆಯ್ತು. ಸದ್ಯದಲ್ಲೇ ಅತ್ತೆ ಕೂಡ ನಿನ್ನ ಅವನಿ ಅವನಿ ಅಂತ ಕರಿದೇನೆ ಸೊಸೆ ಸೊಸೆ ಅಂತ ಕರಿಬೇಕು. ಅದನ್ನ ನಾನು ಕಣ್ಣಾರೆ ನೋಡಿ ಆನಂದಿಸ್ಬೇಕು. ನೀನು ನಮ್ಮನ್ನ ಅಮ್ಮನ ಥರ ಒಳಗಡೆ ಕರ್ತಿದ್ದು ಎಷ್ಟು ಚೆನ್ನಾಗಿತ್ತು. ನಮ್ಮನೆ ಪರಿಸ್ಥಿತಿ ಅಷ್ಟೇ ಭಯಂಕರವಾಗಿದೆ. ಎಲ್ಲ ಸರಿ ಹೋಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅವನಿ. ನನ್ನ ಭಯ ಎಲ್ಲ ನಮ್ಮ ಕುಲಗುರು ಸ್ವಾಮೀಜಿ ಹೇಳಿರೋ ಮಾತಿನ ಬಗ್ಗೆ. ಏನ್ ಹೇಳಿದ್ರು? ಅತ್ತೆ ಮಾವ ಇಬ್ರು ಕುಲಗುರುನ ಭೇಟಿ ಮಾಡ್ಕೊಂಡ್ ಬಂದ್ರು. ನಿಹಾರಿಕನೇ ನಿಮ್ ಮನೆ ಸೊಸೆ ಆಗ್ತಾಳೆ ಅಂತ ಹೇಳಿದ್ರಂತೆ. ಅತ್ತೆ ನಿಹಾರಿಕಾ ಇಬ್ರು ತುಂಬಾ ತುಂಬಾ ಆನಂದವಾಗಿದ್ದಾರೆ. ಹಾಗೆ ಹೇಗ್ ನಡೆಯುತ್ತೋ ನನಗೇನೂ ಅರ್ಥ ಆಗ್ತಾ ಇಲ್ಲ. ಆ ಮಾತಿನ ಮೇಲೆ ನನಗಂತೂ ನಂಬಿಕೆ ಇಲ್ಲ ಅದಕ್ಕೆ. ಆದರೆ ಗುರುಗಳು ಇಲ್ಲಿವರೆಗೂ ನಮಗೆ ಹೇಳಿದ್ದೆಲ್ಲ ಮಾತ್ರ ನಿಜ ಆಗಿದೆ. ಅದೇ ಸ್ವಲ್ಪ ಟೆನ್ಷನ್ ಆಗಿದೆ. ನಿಹಾರಿಕಾಗೆ ಇನ್ನೂ ಅಂತ ಅವಕಾಶ ಹೇಗಿರುತ್ತೋ ನನಗೆ ಅರ್ಥ ಆಗ್ತಾ ಇಲ್ಲ. ಎಷ್ಟೇ ಧೈರ್ಯವಾಗಿರೋಣ ಅಂದ್ರೂ ನನ್ನಿಂದ ಆಗ್ತಾ ಇಲ್ಲ. ಆ ಮಾತು ಕೇಳ್ದಾಗಿಂದ ಅಂತೂ ಮನಸ್ಸು ಪ್ರಶಾಂತವಾಗಿಲ್ಲ. ಮದುವೆ ಬಗ್ಗೆ ಗೊತ್ತಾದ ಮೇಲೂ ಕೂಡ ಈ ಸಮಸ್ಯೆಗಳೇನೋ ನನಗೆ ಗೊತ್ತಾಗ್ತಾನೇ ಇಲ್ಲ ಅಕ್ಕ. ನೀನೇನು ಭಯ ಪಡ್ಬೇಡ. ನಿನ್ನ ಎಲ್ಲರೂ ಆ ಮನೆ ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ಇನ್ನೂ ಕೆಲವು ಪರೀಕ್ಷೆಗಳನ್ನ ಎದುರಿಸ್ಬೇಕು ಅಂತ ಅನಿಸ್ತಿದೆ. ಅದಕ್ಕೆ ಒಂದು ಕೆಲಸ ಮಾಡು. ನಾಳೆ ಶುಕ್ರವಾರ ಎಲ್ಲರೂ ವರಲಕ್ಷ್ಮಿ ವ್ರತ ಮಾಡ್ತಾರೆ. ನೀನ್ ಕೂಡ ಆ ವ್ರತ ಮಾಡು. 11 ಜನ ಮುತ್ತೈದೆಯರನ್ನ ಕರೆದು ಬಾಗಿನ ಕೊಡು. ಈ ತಾಳಿ ಮೇಲಿರೋ ಕೆಟ್ಟ ದೃಷ್ಟಿ ಹೋಗಿ ನಿನ್ ಬಂಧ ಬಲವಾಗುತ್ತೆ. ಇಲ್ಲಿವರೆಗೂ ನಿನಗೆ ಬಂದಿದ್ದ ಆಪತ್ಗಳನ್ನೆಲ್ಲ ಆ ಅಮ್ಮನವರೇ ಕಾಪಾಡಿದ್ದಾರೆ. ಇವಾಗ ಕೂಡ ಆ ಅಮ್ಮನವರೇ ನಿನ್ ಕಾಪಾಡ್ತಾರೆ. ಒಳ್ಳೆ ಸಲಹೆ ಕೊಟ್ಟೆ ಅಕ್ಕ. ನೀನ್ ಹೇಳ್ದಾಗೆ ಮಾಡ್ತೀನಿ. ಇನ್ನು ನಾವು ಹೊರಡ್ತೀವಿ. ಕಾಫಿ ಕುಡಿದ್ಬಿಟ್ಟು ಹೋಗಿ. ನಾನ್ ತಕ್ಷಣ ವ್ರತಕ್ಕೆ ಏರ್ಪಾಟ್ ಮಾಡ್ಕೋಬೇಕು. ಏನು ಅನ್ಕೋಬೇಡ ಅಕ್ಕ. ಬರ್ತೀನಿ. ಬಾ ಬಾವಾ. ನಡಿ. ಬರ್ತೀನಿ ಅಕ್ಕ. ಹೋಗಿ ಬರ್ತೀವಿ ಅದಕ್ಕೆ. ಬಾವಾ, ನಾನು ಎಲ್ಲಾರನ್ನೂ ಕರ್ದು ಬರ್ತೀನಿ. ನೀನ್ ಆಸೆ ಪಡ್ತೀಯ ಹೊರತು ನಮ್ಮನೆಯವ್ರ ಬಗ್ಗೆ ಗೊತ್ತಿಲ್ದಿರೋದೇನಿದೆ? ಅಕ್ಕ ಹೇಳಿದ ರೀತಿನಲ್ಲಿ ವರಲಕ್ಷ್ಮಿ ವ್ರತ ಮಾಡಿ 11 ಜನ ಮುತ್ತೈದೆಯರಿಗೆ ಬಾಗ್ನ ಕೊಟ್ಟೆ ಅಂದ್ರೆ ನನ್ ಮಾಂಗಲ್ಯಕ್ಕೆ ಯಾವ ತೊಂದ್ರೆನೂ ಆಗಲ್ಲ. ಗುರುಗಳು ನಿಹಾರಿಕಾ ಸೊಸೆ ಆಗ್ತಾಳೆ ಅಂತ ಯಾಕೆ ಹೇಳಿದ್ರೋ ಗೊತ್ತಿಲ್ಲ. ಅತ್ತೆ ಆ ವಿಷಯ ಹೇಳ್ದಾಗಿಂದ ಮನಸ್ಸು ಒಂಥರ ಆಗಿದೆ. ಅದಕ್ಕೆ ನಾನು ನಾಳೆ ವ್ರತನ ಯಾವುದೇ ತೊಂದರೆ ಇಲ್ಲದೆ ಮಾಡ್ಕೋಬೇಕು. ಮೊದಲು ಮನೆಯವ್ರನ್ನೆಲ್ಲ ಕರೆದು ಆಮೇಲೆ ಅಕ್ಕಪಕ್ಕದ ಮನೆಯವ್ರನ್ನ ಕರಿತೀನಿ. ನಿನ್ ನಂಬಿಕೆನೆ ನಿನಗೆ ಶ್ರೀರಾಮ ರಕ್ಷೆ. ಆ ಶ್ರೀರಾಮನ್ ರಕ್ಷೆ ಜೊತೆಗೆ ಶ್ರೀಕರ್ ರಕ್ಷೆ ಕೂಡ ಬೇಕು. ಕುಟುಂಬದ ಜೊತೆ ಒಂದಾಗ್ಬೇಕು ಅನ್ನೋ ನಿನ್ನ ಸಂಕಲ್ಪ ನೆರವೇರುತ್ತೆ ಬಿಡು. ನಿನ್ನ ಆಶೀರ್ವಾದಕ್ಕೆ ಥ್ಯಾಂಕ್ಸ್ ಬಾವಾ. ನಾನು ಹೋಗಿ ಬರ್ತೀನಿ. ಅವನಿ, ನಾನು ಬರ್ತೀನಿ. ನಡಿ. ಏನ್ರಿ, ಯಾರಾದ್ರೂ ಇದ್ದೀರಾ? ಒಂದ್ಸಲ ಎಲ್ರೂ ಹೊರಗಡೆ ಬರ್ತೀರಾ? ಒಳಗಡೆಗೆ ಬರ್ಬೋದಾ ರೀ? ಪಕ್ಕದ ಮನೆಯವ್ರು ಅನ್ನೋ ಒಂದು ಮಾತು ಹಿಡ್ಕೊಂಡು ನೀನ್ ಪರ್ಫಾರ್ಮೆನ್ಸ್ ಮಾಡ್ತೀಯ ನೋಡು. ಮಾಮೂಲಿ ಪರ್ಫಾರ್ಮೆನ್ಸ್ ಅಲ್ಲ. ಅಯ್ಯೋ ರಾಮ,
ನಂದೇನಿದೆ ಬಿಡು ಅಣ್ಣ.